Namaste. Subject Engineering Mathematics. Name of the book author Dr. K.S. Chandrasekhar. Module Vector Calculus. Article number 1.1 Vector Differentiation. Sub-article number 1.12 Gradient, Divergence and Curl. Problem number 15. If f and g are scalar point functions of x, y, z, prove the following. A. Del of fg equal to f del g plus g del f. B. Del of f by g equal to g del f minus f del g divided by g square, where g not equal to 0. So 15th problem number. A. Del of fg. So we know the formula for del equal to dou by dou x I plus dou by dou y j plus dou by dou z k. ಇದನ್ನು ನಾವು ಬೇಕಾದರೆ ಇದೆರಡು ಬರೆಯೋ ಬದಲು ಬರೀ ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್ ಐ ಅಂತ ಬರೆದ್ರೆ ಅಂಡರ್ಸ್ಟುಡ್ ಇದು ಎರಡೂ ಇದೆ ಅಂತ ಗೊತ್ತಾಯ್ತಲ್ಲ. ಇದಿಷ್ಟನ್ನ 3 ಟರ್ಮ್ಸ್ ಬರೆಯೋ ಬದಲು ಇದು ಒಂದು ಸಿಂಗಲ್ ಬರೆದು ರಿಮೈನಿಂಗ್ ಟರ್ಮ್ನ ಅದು ಸಮೇಷನ್ನೇ ರೆಪ್ರೆಸೆಂಟ್ ಮಾಡುತ್ತೆ ಗೊತ್ತಾಯ್ತಲ್ಲ. ಅದೇ ಥರನೇ ಇಲ್ಲಿ ಡೆಲ್ ಅನ್ನೋ ಪ್ಲೇಸಲ್ಲಿ ಡೋ ಬೈ ಡೋ ಎಕ್ಸ್ ಅಂತ ಇದೆಯಲ್ಲ, ಡೋ ಬೈ ಡೋ ಎಕ್ಸ್. ಸೊ ಅದಕ್ಕೆ ನಾವೇನು ಬರಿಬೇಕು, ಎಫ್ ಜಿ ಐ ಪ್ಲಸ್ ಡೋ ಬೈ ಡೋ ವೈ ಎಫ್ ಜಿ ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಎಫ್ ಜಿ ಕೆ. ಇಷ್ಟು ಬರೆಯೋ ಬದಲು ನಾವು ಅದನ್ನು ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್ ಎಫ್ ಜಿ ಐ ಅಂತ ಬರಿಬೋದು ಗೊತ್ತಾಯ್ತಲ್ಲ. ಇವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಈಕ್ವಲ್ ಟು ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್ ಅಂದರೆ ಫಸ್ಟ್ ಫಂಕ್ಷನ್ ಎಫ್ ಇದೆಯಲ್ಲ, ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್. ಸೊ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಎಫ್ ಫಸ್ಟ್ ಫಂಕ್ಷನ್ ಗೊತ್ತಾಯ್ತಲ್ಲ. ಫಸ್ಟ್ ಫಂಕ್ಷನ್ into partial derivative of second function plus second function into partial derivative of first function into I as it is. Okay. Equal to ಇಲ್ಲಿ f ಅನ್ನು take it outside summation of dou by dou x g ಮತ್ತು ಇಲ್ಲಿ I ಇದೆಯಲ್ಲ I as it is ಹಾಗೆ ಬರೆಯೋಣ. ಇಲ್ಲಿ g take it outside summation of dou by dou x f into I ಅಂತ ಹಾಗೆ ಬರೆಯೋಣ. ಸೊ ಇವಾಗ ಏನು ಮಾಡಬೇಕು, ಈಕ್ವಲ್ ಟು ಎಫ್. ಸೊ ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್ ಜಿ ಐ ಅಂತ ಹೇಳಿದ್ರೆ ಏನಾಗುತ್ತದು, ದಿಸ್ ಒನ್ ಗೊತ್ತಾಯ್ತಲ್ಲ. ಅದಕ್ಕೆ ಡೆಲ್ ಅಂತ, ಡೆಲ್ ಆಫ್ ಜಿ ಅಂತ. ಸೊ ಸಮೇಷನ್ ಪ್ಲೇಸ್ನಲ್ಲಿ ನಾವೇನು ಬರೀಬೋದು ಅಂತ ಹೇಳಿದ್ರೆ ಡೆಲ್ ಆಫ್ ಜಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್ ಹಾಕ್ತೀರಾ, ಜಿ ಇಲ್ಲಿ ಹಾಕಿದ್ದೀರಾ ಅಂದರೆ ಏನದು ರೆಪ್ರೆಸೆಂಟ್ ಮಾಡ್ತಾ ಇದೆ, ಡೋ ಬೈ ಡೋ ಎಕ್ಸ್ ಐ ಡೋ ಬೈ ಡೋ ಎಕ್ಸ್ ಜಿ ಅಂದರೆ ಇಲ್ಲೊಮ್ಮೆ ಬರೀತೇನೆ ನೋಡ್ಕೊಳ್ಳಿ. ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್ ಜಿ ಐ ಅಂತ ಹೇಳಿದ್ರೆ ಈಕ್ವಲ್ ಟು, ಸೊ ದಟ್ ಈಸ್ ಡೋ ಬೈ ಡೋ ಎಕ್ಸ್ ಜಿ ಐ ಪ್ಲಸ್ ಡೋ ಬೈ ಡೋ ವೈ ಜೆ ಜಿ ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಜಿ ಕೆ ಅಂತ. ಓಕೆ. ಈಕ್ವಲ್ ಟು ಇದನ್ನೇನು ಮಾಡ್ಬೋದು, ಡೋ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಬೈ ಡೋ ವೈ ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಕೆ ಅಂತ ಬರೀಬಹುದು. ಕೆ ಇಲ್ಲಿ ಕೆ. ಓಕೆ. ಜಿ ಟೇಕ್ ಇಟ್ ಔಟ್ ಸೈಡ್. ಸೊ ಈಕ್ವಲ್ ಟು ಇದಿಷ್ಟು ಏನಾಗುತ್ತೆ, ಡೆಲ್ ಜಿ ಅಂತ ಆಗುತ್ತೆ. ಸೊ ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್ ಜಿ ಐ ಈಸ್ ಡೆಲ್ ಜಿ ಪ್ಲಸ್ ಜಿ ಹಾಗೆ ಬರೀರಿ. ಸಿಮಿಲರ್ಲಿ ಇಲ್ಲಿ ಏನಾಗಿತ್ತು, ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್ ಜಿ ಐ ಈಸ್ ಡೆಲ್ ಜಿ
ಅದೇ ಥರನೇ ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್ ಎಫ್ ಇದೆ, ಜಿ ಪ್ಲಸಲ್ಲಿ ಎಫ್ ಇದೆ ಅಷ್ಟೇ, ಅದಕ್ಕೆ ಡೆಲ್ ಎಫ್ ಅಂತ ಬರಿಬೋದು. ಸೇಮ್ ಆ್ಯಸ್ ಇಟ್ ಈಸ್, ಇದೇ ಥರನೇ ಗೊತ್ತಾಯ್ತಲ್ಲ. ಸೊ ಡೆಲ್ ಆಫ್ ಎಫ್ ಜಿ ಅಂತ ಹೇಳಿದ್ರೆ ಎಫ್ ಇಂಟು ಡೆಲ್ ಜಿ ಪ್ಲಸ್ ಜಿ ಇಂಟು ಡೆಲ್ ಎಫ್. ಸೊ ಪ್ರೂವ್ ಆಯ್ತಲ್ಲ, ಪ್ರೂವ್ ಆಯಿತು, ಹೆನ್ಸ್ ಪ್ರೂವ್ಡ್ ಅಂತ ಬರೆದ್ರಾಯ್ತು. ಹೆನ್ಸ್ ಪ್ರೂವ್ಡ್. ನೆಕ್ಸ್ಟ್ ಸೆಕೆಂಡ್ ಬಿ. ಬಿ ಏನು ಹೇಳುತ್ತೆ? ಸೊ ಡೆಲ್ ಎಫ್ ಡಿವೈಡೆಡ್ ಬೈ ಜಿ ಈಕ್ವಲ್ ಟು ಜಿ ಡೆಲ್ ಎಫ್ ಮೈನಸ್ ಎಫ್ ಡೆಲ್ ಜಿ ಡಿವೈಡೆಡ್ ಬೈ ಜಿ ಸ್ಕ್ವಯರ್ ಅಂತ ಹೇಳಬೇಕು. ಗೊತ್ತಾಯ್ತಲ್ಲ. ಸೊ ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ ಏನಂತ, ಡೆಲ್ ಅಂತ ಹೇಳಿದ್ರೆ ಸೊ ಈಕ್ವಲ್ ಟು ಡೋ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಬೈ ಡೋ ವೈ ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಕೆ ಅಂತ. ಗೊತ್ತಾಯ್ತಲ್ಲ. ಇಲ್ಲಿ ಡೆಲ್ ಎಫ್ ಆಫ್ ಎಫ್ ಡಿವೈಡೆಡ್ ಬೈ ಜಿ ಅಂತ ಹೇಳಿದ್ರೆ ಸೊ ಡೆಲ್ ಎಫ್ ಡಿವೈಡೆಡ್ ಬೈ ಜಿ ಈಕ್ವಲ್ ಟು ಸೊ ಡೋ ಬೈ ಡೋ ಎಕ್ಸ್ ಎಫ್ ಡಿವೈಡೆಡ್ ಬೈ ಜಿ ಇಂಟು ಐ ಪ್ಲಸ್ ಡೋ ಬೈ ಡೋ ವೈ ಇಂಟು ಎಫ್ ಬೈ ಜಿ ಇಂಟು ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಆಫ್ ಎಫ್ ಬೈ ಜಿ ಕೆ. ಇದನ್ನು ಏನು ಬರಿಬೋದು ಅಂದರೆ ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್ ಎಫ್ ಡಿವೈಡೆಡ್ ಬೈ ಜಿ ಇಂಟು ಐ ಅಂತ ಬರಿಬೋದು. ಇದು ಎರಡು ಟರ್ಮನ್ನು ಬರೆಯೋ ಬದಲು ಇದು ಒಂದು ಟರ್ಮೇ ರೆಪ್ರೆಸೆಂಟ್ ಮಾಡುತ್ತೆ, 3 ಟರ್ಮ್ಸ್ನ ಈ ಸಿಂಗಲ್ ಟರ್ಮೇ ಎಕ್ಸ್ಪ್ರೆಸ್ ಮಾಡುತ್ತೆ ಸಮೇಷನ್ ಹಾಕಿದರೆ. ಈ 3 ಟರ್ಮ್ಸ್ ಬರೆದಿದ್ದೀವಲ್ಲ, ಈ 3 ಟರ್ಮ್ಸ್ ಬದಲು ಸಿಂಗಲ್ದೊಂದು ಬರೆದ್ರೆ ಸಾಕು. ಫಸ್ಟ್ ಒನ್ ಬರೆದ್ಬಿಟ್ಟು ಮುಂದೆ ಸಮೇಷನ್ ಕೊಟ್ಟರೆ ಇನ್ನು ಎಕ್ಸ್ಟ್ರಾ ಇದೆ ಅಂತ. ಗೊತ್ತಾಯ್ತಲ್ಲ. ಸೊ ಇವಾಗ ಈಕ್ವಲ್ ಟು ಸಮೇಷನ್ ಅಲ್ಲೇ ಇರಲಿ, ಇದಕ್ಕೆ ಕೋಷಂಟ್ ರೂಲ್ ಅಪ್ಲೈ ಮಾಡಬೇಕು. ಗೊತ್ತಾಯ್ತಲ್ಲ. ಕೋಷಂಟ್ ರೂಲ್ ಏನು ಹೇಳುತ್ತೆ? ಡಿನಾಮಿನೇಟರ್ ಇಂಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವಯರ್. ಗೊತ್ತಾಯ್ತಲ್ಲ, ಇಂಟು ಐ. ಸೊ ಈಕ್ವಲ್ ಟು ಇಲ್ಲಿ ಫಸ್ಟ್ ಏನು ಮಾಡಬೇಕು? ಜಿ ಹಾಗೆ ಬರೀರಿ. ಜಿ ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್ ಆಫ್ ಎಫ್ ಮೈನಸ್ ಎಫ್ ಆಸ್ ಇಟ್ ಈಸ್ ಆಗಿ ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್. ನೆಕ್ಸ್ಟ್ ಇಲ್ಲಿ ಜಿ ಬರಿಬೇಕು, ಜಿ. ಓಕೆ, ಇಲ್ಲಿ ಐ ಇದೆಯಲ್ಲ, ಇಲ್ಲಿ ಐ ಹಾಗೆ ಬರೀರಿ. ಹೋಲ್ ಡಿವೈಡೆಡ್ ಬೈ ಈ ಜಿ ಸ್ಕ್ವೇರ್ ಇದೆಯಲ್ಲ, ಆ ಜಿ ಸ್ಕ್ವೇರ್ ಹಾಗೆ ಬರೆದ್ರಾಯ್ತು. ಈಕ್ವಲ್ ಟು ಈ ಜಿ ಹಾಗೆ ಬರಿಬೇಕು. ಇದಿಷ್ಟನ್ನು ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್ ಎಫ್ ಇಂಟು ಐ ಅಂತ ಹೇಳಿದ್ರೆ ಇಲ್ಲಿ ಒಂದು ಬರೀತಾನೆ ನೋಡಿ. ಸೊ ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್ ಎಫ್ ಐ ಅಂತ ಹೇಳಿದ್ರೆ ಸೊ ಡೋ ಬೈ ಡೋ ಎಕ್ಸ್ ಎಫ್ ಐ ಪ್ಲಸ್ ಡೋ ಬೈ ಡೋ ವೈ ಎಫ್ ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಎಫ್ ಕೆ. ಓಕೆ, ಈಕ್ವಲ್ ಟು ಡೋ ಬೈ ಡೋ ಎಕ್ಸ್ ಇಂಟು ಐ ಪ್ಲಸ್ ಡೋ ಬೈ ಡೋ ವೈ ಇಂಟು ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಇಂಟು ಕೆ. ಲಾಸ್ಟಲ್ಲಿ ಎಫ್ನ ಟಿಕೆಟ್ ಔಟ್ಸೈಡ್. ಡೋ ಬೈ ಡೋ ಎಕ್ಸ್ ಐ ಅಂತ ಹೇಳಿದ್ರೆ ಇದೆಲ್ಲ ಡೆಲ್ ಆಗುತ್ತೆ ಇಂಟು ಎಫ್. ಸೊ ಅಲ್ಲಿಗೆ ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್ ಎಫ್ ಐ ಅಂತ ಹೇಳಿದ್ರೆ ಸೊ ದಟ್ ಈಸ್ ಡೆಲ್ ಎಫ್ ಮೈನಸ್ ಎಫ್ ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. ಸೇಮ್ ಇದು ಹೇಗಿದೆ ಹಾಗೆ ಇದೆ, ಬಟ್ ಎಫ್ ಇರೋ ಪ್ಲೇಸಲ್ಲಿ ಜಿ ಇದೆ ಅಷ್ಟೇ. ಅಲ್ಲಿಗೆ ಡೆಲ್ ಜಿ ಅಂತ ಬರೀರಿ ಡಿವೈಡೆಡ್ ಬೈ ಜಿ ಸ್ಕ್ವಯರ್. ಸೊ ದಿಸ್ ಈಸ್ ಫಾರ್ ಡೆಲ್ ಆಫ್ ಎಫ್ ಡಿವೈಡೆಡ್ ಬೈ ಜಿ. Okay, so see the solution for this problem. ಫಸ್ಟ್ ಏನಲ್ಲಿ ಏನು ಮಾಡಿದ್ದಾರೆ, ಡೆಲ್ ಆಫ್ ಎಫ್ ಜಿ ಅಂತ ತೊಗೊಂಡು ಅದನ್ನು ಹೀಗೆ ಬರೆದಿರೋದು. ಸೊ ಮತ್ತು ಅದಕ್ಕೆ ಪ್ರಾಡಕ್ಟ್ ರೂಲ್, ಇದಕ್ಕೆ ಪಾರ್ಷಿಯಲ್ ಡೆರಿವೇಟಿವ್ ಇದೆಯಲ್ಲ, ಇದಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿರೋದು. ಮತ್ತು ಎಫನ್ನು ಟಿಕೆಟ್ ಔಟ್ ಸೈಡ್ ತೊಗೊಂಡಿರೋದು. ಸಮೇಷನ್ ಆಫ್ ಡೋ ಜಿ ಡಿವೈಡೆಡ್ ಬೈ ಡೋ ಎಕ್ಸ್ ಮತ್ತು ಐ
ಮತ್ತು ಜಿನ ಟೇಕಿಟ್ ಔಟ್ಸೈಡು, ಸಮೇಷನ್ನ ಇನ್ಸೈಡ್ ಆಫ್ ದಿಸ್ ಕೊಟ್ಟಿದ್ದಾರೆ. ಮತ್ತು ಸಮೇಷನ್ ಆಫ್ ಡೋ ಜಿ ಬೈ ಡೋ ಎಕ್ಸ್ ಅಂದರೆ ಡೆಲ್ ಜಿ ಅಂತ, ಸಮೇಷನ್ ಆಫ್ ಡೋ ಎಫ್ ಬೈ ಡೋ ಎಕ್ಸ್ ಅಂದರೆ ಡೆಲ್ ಎಫ್ ಅಂತ. ಸಿಮಿಲರ್ಲಿ ಬಿದು ಕೂಡ ಹಾಗೇ ಡೆಲ್ ಆಫ್ ಎಫ್ ಜಿ ಅಂತ ಇದೆಯಲ್ಲ, ಎಫ್ ಡಿವೈಡ್ ಬೈ ಜಿ. ಸೊ ಅದನ್ನು ಸಮೇಷನ್ ಆಫ್ ಡೋ ಬೈ ಡೋ ಎಕ್ಸ್, ಡೆಲ್ ಅಂದರೆ ಡೋ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಬೈ ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಕೆ ಅಂತ. ಎಫ್ ಜಿ ಹಾಗೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಕೋಶಂಟ್ ರೂಲ್ ಅಪ್ಲೈ ಮಾಡ್ತಾ ಇರೋದು ಇಲ್ಲಿ, ಗೊತ್ತಾಯ್ತಲ್ಲ, ಐ ಹಾಗೆ ಇದೆ. ಮತ್ತು ಇಲ್ಲಿ 1/g² ಟೇಕಿಟ್ ಔಟ್ಸೈಡು, ಇದು ಜಿ, ಸಮೇಷನ್ ಇಲ್ಲಿ ತೊಗೊಳ್ಳಿ ಅಷ್ಟೇ. ಸೊ ಸಮೇಷನ್ ಆಫ್ ಡೋ ಎಫ್ ಬೈ ಡೋ ಎಕ್ಸ್ ಐ ಅಂತ ಹೇಳಿದ್ರೆ ಡೆಲ್ ಎಫ್, ಮತ್ತು ಸಮೇಷನ್ ಆಫ್ ಡೋ ಜಿ ಬೈ ಡೋ ಎಕ್ಸ್ ಐ ಅಂತ ಹೇಳಿದ್ರೆ ಡೆಲ್ ಜಿ. ಸೊ ಹೆನ್ಸ್ ಪ್ರೂವ್ಡ್, ಇಲ್ಲಿ ಹೆನ್ಸ್ ಪ್ರೂವ್ಡ್ ಅಂತ ಬರೆದ್ರೆ ಆಯಿತು, ಗೊತ್ತಾಯ್ತಲ್ಲ. ಇದು ಸೆಕೆಂಡದು. ಇದು ಪ್ರಾಡಕ್ಟ್ ರೂಲ್ಗೆ ಈಕ್ವಲ್ ಆಗುತ್ತೆ. ಡೆಲ್ ಎಫ್ ಜಿ ಅಂದರೆ ಫಸ್ಟ್ ಫಂಕ್ಷನ್ ಇಂಟು ಡೆಲ್ ಜಿ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡೆಲ್ ಎಫ್. ಸಿಮಿಲರ್ಲಿ ಇದು ಕೋಶಂಟ್ ರೂಲ್ ಥರ. ಸೊ ಡೆಲ್ ಎಫ್ ಬೈ ಜಿ ಅಂತ ಹೇಳಿದ್ರೆ ಡಿನಾಮಿನೇಟರ್ ಇಂಟು ಡೆಲ್ ಎಫ್ ಮೈನಸ್ ನ್ಯೂಮರೇಟರ್ ಇಂಟು del g divided by g square. Okay, thank you so much.